ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರು, ಶಂಕರರ ಪರಮ ಭಕ್ತರೂ ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ, ಇಂದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ಬ್ರಹ್ಮಸೂತ್ರ ಭಾಷ್ಯದಿಂದ ಒಂದು ವಾಕ್ಯವನ್ನು ತೆಗೆದುಕೊಂಡು ಅರ್ಥವನ್ನು ಅನುಸಂಧಾನ ಮಾಡೋಣ. ಅದ್ವೈತ ವೇದಾಂತ ದರ್ಶನದಲ್ಲಿ ಒಂದು ಶಬ್ದ ಬಹಳ ಮುಖ್ಯವಾದ ಶಬ್ದ. ಯಾವುದು? ಮೋಕ್ಷ. ಜ್ಞಾನದಿಂದ ಮೋಕ್ಷ, ಅಜ್ಞಾನದಿಂದ ಬಂಧನ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ವೇದಾಂತಗಳ ಸಾರವೆಲ್ಲ ಇಷ್ಟೇ. ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿದ ಮೇಲೆ ಮಾನವ ಜನ್ಮದಲ್ಲಿ ಮೋಕ್ಷವನ್ನೇ ಸಂಪಾದನೆ ಮಾಡಿಕೊಳ್ಳಬೇಕು. ಮೋಕ್ಷ ಸಂಪಾದನೆಯಾದ ಮೇಲೆ ಪುನರ್ಜನ್ಮವಿಲ್ಲ, ಮುಕ್ತನಿಗೆ ಜನ್ಮವಿಲ್ಲ ಅಂತೇವೆ. ಮೋಕ್ಷ ಅಂದ್ರೇನು? ಬಿಡುಗಡೆ. ಅನೇಕ ಜನಗಳು ಮೋಕ್ಷ ಎನ್ನುವ ಶಬ್ದಕ್ಕೆ ಸ್ವರ್ಗಲೋಕ, ಬ್ರಹ್ಮಲೋಕ, ವೈಕುಂಠಲೋಕ ಅಂತ ಅರ್ಥ ಮಾಡಿಕೊಂಡಿದ್ದಾರೆ. ಅದಲ್ಲ. ವೇದಾಂತ ದರ್ಶನದಲ್ಲಿ ಮೋಕ್ಷ ಎನ್ನುವ ಶಬ್ದಕ್ಕೆ ಅರ್ಥ ಯಾವುದು, ಪದಾರ್ಥ ಯಾವುದು ಎನ್ನುವುದನ್ನು ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳಲ್ಲಿ ನೂರಾರು ಕಡೆಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನಾನೀಗ ಬ್ರಹ್ಮಸೂತ್ರ ಭಾಷ್ಯದಿಂದ ಒಂದು ವಾಕ್ಯವನ್ನು ಆರಿಸ್ಕೊಳ್ತಾ ಇದ್ದೇನೆ. 1:1:4 ಓಂ ತತ್ವ ಸಮನ್ವಯಾತ್ ಒಂದು ಸೂತ್ರ. ಆ ಸೂತ್ರಕ್ಕೆ ವಿಸ್ತಾರವಾದ ಭಾಷ್ಯವನ್ನು ಬರೆಯುವಾಗ ಮೋಕ್ಷ ಸ್ವರೂಪವನ್ನು ತುಂಬ ಸುಂದರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದು ಅದ್ವೈತ ಶಾಂಕರ ದರ್ಶನದಲ್ಲಿ, ಶಾಂಕರಾದ್ವೈತ ವೇದಾಂತ ದರ್ಶನದಲ್ಲಿ ಮೋಕ್ಷ ಶಬ್ದಕ್ಕೆ ನಿಜವಾಗಿರುವಂಥ ಅರ್ಥ. ಇದಂತೋ ಪಾರಮಾರ್ಥಿಕಂ ಕೂಟಸ್ಥ ನಿತ್ಯಂ ವ್ಯೋಮವತ್ ಸರ್ವವ್ಯಾಪಿ ಸರ್ವವಿಕ್ರಿಯಾರಹಿತಂ ನಿತ್ಯತೃಪ್ತಂ ನಿರವಯವಂ ಸ್ವಯಂ ಜ್ಯೋತಿಸ್ವಭಾವಂ ಯತ್ರ ಧರ್ಮಾಧರ್ಮೌ ಸಹಕಾರ್ಯೇಣ ಕಾಲತ್ರಯಂಚ ನೋಪಾವರ್ತೇತೆ ತದೇತತ್ ಅಶರೀರತ್ವಂ ಮೋಕ್ಷಾಖ್ಯಂ. ವೆರಿ ಕ್ಲಿಯರ್ ಡೆಫಿನಿಷನ್. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ವೇದಾಂತ ಶಾಸ್ತ್ರದಲ್ಲಿ ಬ್ರಹ್ಮಜ್ಞಾನದಿಂದ ಮೋಕ್ಷ ಉಂಟಾಗುತ್ತದೆ ಎನ್ನುವಾಗ ಮೋಕ್ಷ ಶಬ್ದಕ್ಕೆ ಏನರ್ಥ ಮಾಡಿಕೊಳ್ಳಬೇಕು ಎನ್ನುವುದನ್ನು ಅತ್ಯಂತ ಸುಸ್ಪಷ್ಟವಾಗಿ ವಿವರವಾಗಿ ತಿಳಿಸಿಕೊಂಡಿದ್ದಾರೆ. ತದೇ ತತೆ ಅಶರೀರತ್ವ ಮೋಕ್ಷಾಖ್ಯಂ. ಮೋಕ್ಷವೆಂದರೂ ಒಂದೇ, ಅಶರೀರತ್ವವೆಂದರೂ ಒಂದೇ.
ಅಶರೀರಂ ವಾ ವಸಂತಂ ನ ಪ್ರಿಯೇ ಸ್ಪೃಶತಃ. ಯಾವ ಬ್ರಹ್ಮಜ್ಞಾನಿಯು ಬ್ರಹ್ಮಜ್ಞಾನದಿಂದ ಮುಕ್ತನಾಗಿ ಬಿಟ್ಟಿದ್ದಾನೆಯೋ ಅವನಿಗೆ ಶರೀರದ ಸಂಬಂಧವಿಲ್ಲ. ಮೋಕ್ಷ ಹೇಗಿದೆ? ಪಾರಮಾರ್ಥಿಕಂ. ಮೋಕ್ಷ ಎನ್ನುವಂಥದ್ದು ನಿತ್ಯವಾಗಿರುವ ಸತ್ಯವಾಗಿರುವ ಸ್ವರೂಪ. ಸ್ವರ್ಗಲೋಕದಂತೆ ಅಲ್ಲ. ಸ್ವರ್ಗಲೋಕ, ವೈಕುಂಠಲೋಕ, ದೇವಲೋಕ, ಬ್ರಹ್ಮಲೋಕ ಯಾವುದೂ ಮೋಕ್ಷವಲ್ಲ. ಇದಂತೂ ಈ ಮೋಕ್ಷವಾದರೂ ಪಾರಮಾರ್ಥಿಕಂ, ಸತ್ಯವಾದದ್ದು. ಕೂಟಸ್ಥ ನಿತ್ಯಂ, ಎಂದೆಂದಿಗೂ ಸ್ವರೂಪದಿಂದ ಬದಲಾವಣೆಯಾಗದೇ ಇರುವಂಥದ್ದು. ವ್ಯೋಮವತ್ ಸರ್ವವ್ಯಾಪಿ, ಆಕಾಶವೇ ಹೇಗೆ ಸರ್ವವ್ಯಾಪಕವೋ ಪರಬ್ರಹ್ಮವೂ ಸರ್ವವ್ಯಾಪಕವಾಗಿ. ಬ್ರಹ್ಮವೇ ಮೋಕ್ಷ, ಮೋಕ್ಷವೇ ಬ್ರಹ್ಮ. ಸರ್ವವಿಕ್ರಿಯಾರಹಿತಂ, ಯಾವ ವಿಕಾರಗಳೂ ಇಲ್ಲ, ಯಾವ ಬದಲಾವಣೆಗಳು ಇಲ್ಲದೇ ಇರುವಂಥ ಸ್ವರೂಪವೇ ಬ್ರಹ್ಮಸ್ವರೂಪ. ಆ ಬ್ರಹ್ಮಸ್ವರೂಪವೇ ಮೋಕ್ಷ. ನಿತ್ಯ ತೃಪ್ತಂ, ಈ ಮೋಕ್ಷ ಸ್ವರೂಪದಲ್ಲಿ ಬೇಕು ಅನ್ನುವಂಥದ್ದಿಲ್ಲ. ಯಾವ ಮಹಾತ್ಮನು ಬ್ರಹ್ಮಜ್ಞಾನದಿಂದ ಮುಕ್ತನಾಗಿದ್ದಾನೆಯೋ ಅವನು ನಿತ್ಯ ತೃಪ್ತ. ಅವರನ್ನು ನೋಡಿಕೊಂಡು ಇವರನ್ನು ನೋಡಿಕೊಂಡು ಅವರಂತೆ ತಾನಾಗಬೇಕು ಎಂದು ಇಷ್ಟಪಡುವುದಿಲ್ಲ. ತನ್ನ ಪಾಡಿಗೆ ತಾನು ನಿತ್ಯ ತೃಪ್ತನಾಗಿರುತ್ತಾನೆ. ನಿರವಯವಂ, ಈ ಮೋಕ್ಷ ಸ್ವರೂಪದಲ್ಲಿ ಯಾವ ಅವಯವಗಳಿಲ್ಲ, ಅಂಶವಿಲ್ಲ, ತಾರತಮ್ಯವೂ ಇಲ್ಲ. ಸ್ವಯಂ ಜ್ಯೋತಿ ಸ್ವಭಾವಂ, ಬ್ರಹ್ಮವು ಸ್ವಯಂ ಜ್ಯೋತಿಯ ಸ್ವರೂಪವಾಗಿದೆ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಸ್ವಯಂ ಜ್ಯೋತಿ ಸ್ವರೂಪವೇ ಮೋಕ್ಷ ಸ್ವರೂಪ. ಯತ್ರ, ಈ ಮೋಕ್ಷದಲ್ಲಿ ಧರ್ಮವು ನೋಪಾವರ್ತೇತೆ. ಶ್ರೀರಾಮಚಂದ್ರ, ಧರ್ಮವೂ ಇಲ್ಲ ಅಧರ್ಮವೂ ಇಲ್ಲ. ಧರ್ಮಾಧರ್ಮಗಳ ಪರಿಧಿಯನ್ನು ಪರಿಮಿತಿಯನ್ನು ಮೀರಿದ ತತ್ವವೇ ಮೋಕ್ಷ ಸ್ವರೂಪ. ಮೋಕ್ಷ ಸ್ವರೂಪದಲ್ಲಿ ಪುಣ್ಯದ ಸಂಬಂಧವೂ ಇಲ್ಲ, ಪಾಪದ ಸಂಬಂಧವೂ ಇಲ್ಲ, ಧರ್ಮವೂ ಇಲ್ಲ, ಅಧರ್ಮವೂ ಇಲ್ಲ. ಈ ಮೋಕ್ಷ ಸ್ವರೂಪದಲ್ಲಿ ಧರ್ಮಗಳು ಸಹಕಾರ್ಯೇಣ, ಧರ್ಮಗಳ ಕಾರ್ಯವೇನು? ಪುಣ್ಯ, ಪಾಪ, ಸ್ವರ್ಗ, ನರಕ, ಕ್ರಿಯಾ, ಕಾರಕ, ಫಲ, ವಿಧಿ, ನಿಷೇಧ, ಬೇಕು, ಬೇಡ, ಇವೆಲ್ಲವೂ ಕೂಡ ಧರ್ಮದ ಕಾರ್ಯಗಳು. ಒಬ್ಬ ಮನುಷ್ಯ ಧರ್ಮಿಷ್ಠನಾಗಿದ್ದಾನೆ, ಧರ್ಮಿಷ್ಠನಾಗಿರುವುದರಿಂದ ಧರ್ಮಾನುಷ್ಠಾನವನ್ನು ಮಾಡ್ತಾನೆ. ಮತ್ತೊಬ್ಬ ಅಧರ್ಮಿಷ್ಠನಾಗಿರುವುದರಿಂದ ಅಧರ್ಮಾನುಷ್ಠಾನವನ್ನು ಮಾಡ್ತಾನೆ. ಇದೆಲ್ಲವೂ ಧರ್ಮಗಳ ಕಾರ್ಯ. ಧರ್ಮದ ಕಾರ್ಯ ಸುಖವಾದರೆ ಅಧರ್ಮದ ಕಾರ್ಯ ದುಃಖ. ಸುಖ ದುಃಖ ಮುಂತಾದ ಕಾರ್ಯದ ಸಮೇತವಾಗಿ ಧರ್ಮಗಳು ಕಾಲತ್ರಯಂಚ, ಮೂರು ಕಾಲಗಳಲ್ಲಿ ಮೀರಿ ಹೋಗಿರುತ್ತವೆ. ಧರ್ಮಗಳ ಸಂಬಂಧವಿಲ್ಲ. ಹಿಂದೆಯೂ ಮೋಕ್ಷ ಸ್ವರೂಪದಲ್ಲಿ ಧರ್ಮಗಳ ಸಂಬಂಧವಿರಲಿಲ್ಲ. ಈಗಲೂ ಮೋಕ್ಷ ಸ್ವರೂಪದಲ್ಲಿ ಧರ್ಮಗಳಿಲ್ಲ. ಮುಂದೆಯೂ ಧರ್ಮ. ಅನ್ಯತ್ರ ಧರ್ಮಾತ್ ಅನ್ಯತ್ರ ಧರ್ಮಾತ್, ಧರ್ಮಗಳು ಮೀರಿದ ಸ್ವರೂಪವೇ ಮೋಕ್ಷ ಸ್ವರೂಪ. ತದೇತತೆ ಅಶರೀರತ್ವ ಮೋಕ್ಷಾಖ್ಯಂ. ವೇದಾಂತ ಶಾಸ್ತ್ರದಲ್ಲಿ ಮತ್ತೆ ಮೋಕ್ಷ, ಮುಕ್ತಿ, ಶ್ರೇಯಸ್ಸು, ನಿಶ್ರೇಯಸ್ಸು ಅಂತ ಹೇಳ್ತಾರೆ. ಈ ಮೋಕ್ಷ ಸ್ವರೂಪದಲ್ಲಿ ಜಾತಿ, ವರ್ಣ, ಆಶ್ರಮದ ಭೇದಗಳಾಗಲಿ, ನಾಮ ರೂಪಗಳ ಭೇದವಾಗಲಿ, ದೇಶ ಕಾಲಗಳ ಪರಿಚ್ಛೇದವಾಗಲಿ ಯಾವುದೂ ಇಲ್ಲ. ಬ್ರಹ್ಮಸ್ವರೂಪವೇ ಮೋಕ್ಷ. ಬ್ರಹ್ಮಣ್ಯವಸ್ಥಾನಂ ಮೋಕ್ಷ, ಬ್ರಹ್ಮಸ್ವರೂಪೇಣ ಅವಸ್ಥಿತರೇವ ಮೋಕ್ಷ. ಇಂಥ ಮೋಕ್ಷವು ಪ್ರತಿಯೊಬ್ಬ ಮನುಷ್ಯನ ಸ್ವರೂಪವಾಗಿದೆ. ಇದು ಗಡ್ಡಿಯಾಗಿರುವಂತಹದ್ದು ಅಜ್ಞಾನವನ್ನು
ಜ್ಞಾನದಿಂದ ನಾಶ ಮಾಡಿಕೊಂಡಾಗ ಅವರಿಗವರ ಪರಮಾರ್ಥ ಸ್ವರೂಪ ಅರ್ಥವಾಗುತ್ತೆ. ಇಂಥ ಮೋಕ್ಷ ಸ್ವರೂಪವನ್ನು ಹೊಂದಿದವನು ಬದುಕಿರುವಾಗಲೇ ಮುಕ್ತನಾಗಿರ್ತಾನೆ. ತಮೇವಂ ವಿದ್ವಾನ್ ಅಮೃತಃ ಇಹ ಭವತಿ ನಾಣ್ಯ ಪಂಥ ವಿದ್ಯತೆ ಯನಾಯ. ಮೋಕ್ಷ ಪ್ರಾಪ್ತಿಗೆ ಆತ್ಮಜ್ಞಾನವೇ ಸರಿಯಾಗಿರುವಂಥ ಸಾಧನ. ಆತ್ಮಜ್ಞಾನದಿಂದ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ ಮುಂತಾದ ಮಹಾವಾಕ್ಯಗಳ ಅರ್ಥವನ್ನು ಸರಿಯಾಗಿ ತಿಳಿದುಕೊಂಡು ನಾನು ಬ್ರಹ್ಮ ಸ್ವರೂಪನಾಗಿದ್ದೇನೆ ಎನ್ನುವ ಅನುಭವವನ್ನು ಪಡೆದುಕೊಂಡರೆ ಅವನು ಭವಸಾಗರದಿಂದ ದಾಟಿ ಮೋಕ್ಷ ಸ್ವರೂಪ ಹೊಂದುತ್ತಾನೆ. ಅಂಥವನು ಬ್ರಹ್ಮಸ್ವರೂಪನಾಗಿ ಉಳಿದುಕೊಳ್ತಾನೆ. ಬ್ರಹ್ಮದಲ್ಲಿ ಪ್ರವೇಶ ಮಾಡಿ ಬ್ರಹ್ಮವಾಗಿ ಬಿಟ್ಟು ಕೃತಕೃತ್ಯನಾಗುತ್ತಾನೆ. ಇಂಥ ಬ್ರಹ್ಮಜ್ಞಾನಿಗೆ ಮುಕ್ತನಿಗೆ ಜನ್ಮಾಂತರವಿಲ್ಲ, ದೇಹಾಂತರವಿಲ್ಲ ಎನ್ನುವ ಸಂದೇಶವನ್ನು ಭಗವತ್ಪಾದ ಶಂಕರರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಅನೇಕ ಕಡೆಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನಾವುಗಳು ಈ ಮೋಕ್ಷ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಬ್ರಹ್ಮಜ್ಞಾನದಿಂದ ಎಲ್ಲರೂ ಮುಕ್ತರಾಗುವಂತೆ ಭಗವತ್ಪಾದ ಶಂಕರರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.